ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ಗುಡ್ ನ್ಯೂಸ್ನ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆ ಗುರುಪ್ರವೇಶ ಡೇಟ್ ಫಿಕ್ಸ್ ಆಗಿದೆ. ಹಾಗಾಗಿ ಗುರುಪ್ರವೇಶಕ್ಕೆ ನಾವು ಫಸ್ಟ್ ಶಾಪಿಂಗ್ ಮಾಡೋದಕ್ಕೆ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಇವತ್ತು ಬಂದ್ಬಿಟ್ಟು ನಮ್ಮದು ಇನ್ವಿಟೇಷನ್ ಕಾರ್ಡ್ ಮಾಡಿಸೋದಿರುತ್ತೆ, ಅದನ್ನು ಮಾಡಿಸ್ಕೊಂಡು ಹಾಗೆಯೇ ಸ್ಯಾರೀಸ್ ಎಲ್ಲ ತೊಗೋಬೇಕು, ನೋಡ್ಕೊಬರೋಣ ಅಂದ್ಕೊಂಡಿದ್ದೀನಿ. ಫೈನಲ್ ಇವತ್ತೇ ತೊಗೊಳೋದಿಲ್ಲ, ಅಂದರೆ ಎಲ್ಲೆಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ನೋಡೋಣ. ಅಟ್ಲೀಸ್ಟ್ ಚೆನ್ನಾಗಿರೋದೇನಾದ್ರು ಸಿಕ್ಕಿದ್ರೆ ಅಕಸ್ಮಾತ್ ಅದನ್ನು ಕೂಡ ತೊಗೊಂಬರ್ತೀವಿ. ಏನಿವೆ ಇವಾಗ ಹೊರಡೋಣ ಅಂತ ರೆಡಿ ಆಗಿದ್ದೀನಿ. ಸೊ ಬಾಸು ರುದ್ದಿನ ಸ್ಕೂಲಿಗೆ ಕಳಿಸಿಲ್ಲ, ಯಾಕೆಂದ್ರೆ ನಾವು ಸ್ಕೂಲಿಗೆಲ್ಲ ಮತ್ತೆ ಕರ್ಕೊಬಂದು ಹೋಗೋ ಅಷ್ಟೊತ್ತು ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ಕ್ಯೂಟಿ ಮಾತ್ರ ಒಬ್ಬರೇ ಹೋಗಿದ್ದಾರೆ, ಅವ್ರು 2:30ಗೆ ಬರ್ತಾರೆ. ಇವರಿಬ್ಬರನ್ನ ಇವಾಗ ಅವ್ರ ಅತ್ತೆ ಮನೇಲಿ ಬಿಟ್ಬಿಟ್ಟು ನಾನು ಇವಾಗ ಹೊರಟಿದ್ದೀವಿ. ಸೊ ವಾಟರ್ ಬಾಟಲು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಗಿಗೆ, ಯಾಕೆಂದರೆ ಸ್ವಲ್ಪ ಎನರ್ಜಿ ಕೂಡ ಬೇಕಲ್ಲ ಚಿಕ್ಕಪೇಟೆಯಲ್ಲಿ ಸುತ್ತೋದಕ್ಕೆ ಅಂದರೆ. ಸೊ ಒಂದೇ ಅಂಗಡಿಗೆ ಅಂತೂ ಫಿಕ್ಸ್ ಆಗಲ್ಲ, ಸೊ ಕೆಲವೊಂದೊಂದು ಅಂಗಡಿಗಳನ್ನ ಸುತ್ತೋದಿದೆ. ಹಾಗಾಗಿ ಆ ಕಡೆ ಎಲ್ಲ ಹೋಗೋದಕ್ಕೆ ಎಲ್ಲ ಬೇಕು ಅಂದ್ಬಿಟ್ಟು ವಾಟರ್ ಬಾಟಲ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಒಂದು ದೊಡ್ಡ ಬ್ಯಾಗ್ನ ಎತ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಈ ಥರ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇರೋದು. ನಾನು ಜಾಸ್ತಿ ಈ ಥರ ಬ್ಯಾಗ್ಸ್ ಎಲ್ಲ ಯೂಸ್ ಮಾಡಲ್ಲ, ಕೆಲವೊಂದು ಈ ಥರ ಏನಾದರೂ ಇದ್ದಾಗ ಮಾತ್ರನೇ. ಬನ್ನಿ ಏನಿವೆ ಇವಾಗ ಹೊರಡೋಣ. ನಾನು ನೀವು ಮಾತ್ರ ಹೋಗ್ತಾ ಇದ್ದೀವಿ ಇವತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ ಮಾಡ್ತೀವಿ. ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ, ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾಟ್ಲೆ ಇದು ಎಂಥ ಟಾರ್ಚರ್ ಅಂದರೆ, ಇವನ್ ಥರ ಟಾರ್ಚರ್ನ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಟಾರ್ಚರ್ ಕೊಡ್ತಾನೆ. ಸುಮ್ಮನೆ ನೋಡಿ ಇಲ್ಲಿ ಹೆಂಗ ಆಡ್ತಾ ಇದ್ದಾನೆ ಅಂತ. ಅವನು ಬರ್ತಾನಂತೆ ಜೊತೆ. ಕರ್ಕೋನಿ ಪ್ಲೀಸ್ ಅನಿ. ನೋಡಿ ಹೆಂಗಿಟ ಅಮ್ಮ ಕರಾಟೆ ಕಿಂಗ್ ಆಗ್ಬಿಟ್ಟವನೆ. ಕರಾಟೆ ಕಿಡ್ ಇದು. ನಾವು ಚಿಕ್ಕಪೇಟೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 12:30 ಆಗಿತ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಫಸ್ಟ್ ಕಾರ್ಡ್ ಮಾಡೋದಕ್ಕೆ ಕೊಟ್ಟರೆ ಅವ್ರು ನಮಗೆ ಪ್ರಿಂಟ್ ಎಲ್ಲ ಮಾಡಿಕೊಡೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ ಅಂತ ಫಸ್ಟ್ ನಾವು ಹೋದ ತಕ್ಷಣವೇ ಚಿಕ್ಕಪೇಟೆಗೆ ಕಾರ್ಡ್ ಸೆಲೆಕ್ಟ್ ಮಾಡೋಕ್ಕೆ ಹೋದ್ವು. ಕಾರ್ಡ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಗೊತ್ತಾ, ಇಲ್ಲಿ ತುಂಬಾ ಮೋಸ ನಡೆಯುತ್ತೆ. ವೆಡ್ಡಿಂಗ್ ಕಾರ್ಡ್ ಮಾಡಿಸೋ ಕಡೆ ಒಬ್ಬೊಬ್ರು ಪ್ರೈಸ್ ಇರುತ್ತೆ, ಮತ್ತು ಒಬ್ಬೊಬ್ರು ಪ್ರೈಸ್ ಇರುತ್ತೆ ಅನ್ನೋದಕ್ಕಿಂತ ಸೊ ನಾವು ಯಾರಿಗೆ ಕೊಟ್ಟಿರ್ತೀವಿ ಅವರು ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಾವು ಬಾರ್ಗೇನ್ ಮಾಡಿದಾಗೆಲ್ಲ ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ನಾವು ಒಂದು ಪ್ರೈಸ್ ಹೇಳಿದರು, ಅದರಲ್ಲಿ ನಾನೊಂದು ಪ್ರೈಸ್ ಹೇಳಿ ಫೈನಲ್ ಮಾಡಿದ್ದೆ. ಓಕೆ ಅಂತ ಹೇಳಿ ಎಲ್ಲ ಆಯಿತು. ಸೊ ಅದಾದಮೇಲೆ ಕಾರ್ಡ್ದು ಏನಿರುತ್ತೆ, ಕಾರ್ಡ್ದು ಎಕ್ಸ್ಟ್ರಾ ಇರುತ್ತೆ ಮತ್ತು ಪ್ರಿಂಟಿಂಗ್ದು ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ತಗೊಂಡು ಪ್ರಿಂಟಿಂಗು ಸ್ವಲ್ಪ ಟೈಮ್ ಆಗುತ್ತೆ ಅಂದರು. ಒಂದಷ್ಟು ತಲೆ ಕುತ್ಕೊಂಡು ನಾನು ಹಾಗೆಯೇ ಬಾಕ್ಸ್ ಕೂಡ ತೊಗೊಂಡು ಹೋಗಿದ್ದೆ. ಪಪ್ಪಾಯ ತಿಂದು ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಅಂದ್ಬಿಟ್ಟು ನಾನು ಒಂದು ಬೇಲ್ಪುರಿ ತೊಗೊಂಡೆ. ಅದೇ ಒಂದು ಮಸಾಲೆ ಪುರಿ ತೊಗೊಂಡು ತಿಂದರು. ಸೊ ನಾವು ಸ್ವಲ್ಪ ಹೊರಗಡೆ ಹೋದಾಗ ಹೋಟೆಲೆಲ್ಲ ಜಾಸ್ತಿ ಏನು ತಿನ್ನೋಕೆ ಹೋಗಲ್ಲ, ಈ ಥರ ಏನಾದ್ರು ಸ್ನ್ಯಾಕ್ಸೇ ತಿಂತೀವಿ. ಅಷ್ಟೊಂದು ಹೋಟೆಲ್ಗೆಲ್ಲ ಹೋಗೋಕ್ಕೋಗಲ್ಲ, ನಾವು ಜಾಸ್ತಿ ಮನೆ ಊಟನೇ ಇಷ್ಟಪಡ್ತೀವಿ. ಹಾಗಾಗಿ ಈ ಥರದ್ದು ಏನಾದರೂ ಟೈಮಿಂಗ್ ಅಷ್ಟೇ ಅಂದರೆ ಸ್ವಲ್ಪ ಹೊಟ್ಟೆ ಹಸಿವೇನಾದ್ರು ಆಗ್ತಾಯಿದೆ ಅಂದಾಗ, ಎಲ್ಲ ಖಾರ ತಿನ್ನಬೇಕು ಅನ್ನಿಸ್ತಾ ಇದ್ದಾಗೆ ಸಂಜೆ ಟೈಮಲ್ಲಿ. ಸೊ ಈ ಥರ ಚಾಟ್ಸ್ ಏನಾದ್ರು ತಿಂತೀವಿ. ಸೊ ಅದು ತಿಂದ್ಬಿಟ್ಟು ಅದಾದಮೇಲೆ ನಾವು ಇಲ್ಲಿ ಫಸ್ಟು ಸುದರ್ಶನ್ ಸಿಲ್ಕಿಗೆ ಬಂದ್ವು. ಸೆಲೆಕ್ಟ್ ಮಾಡೋಣ ಸೀರೆಗಳನ್ನ ನೋಡೋಣ ಅಂತ. ಹಾಗೆ ನಾನು ಗಿಫ್ಟ್ ಪರ್ಪಸ್ಗೂ ಕೂಡ ಒಂದಷ್ಟು ಸ್ಯಾರಿಗಳನ್ನ ತೊಗೋಬೇಕಾಗಿತ್ತು. ಸುದರ್ಶನ್ ಸಿಲ್ಕಲ್ಲಿ ಆಫರ್ ಕೂಡ ಇತ್ತು, ಹಾಗಾಗಿ ಬಂದೆ. ಆದರೆ ಇಲ್ಲಿ ಒಳಗಡೆ ಬಂದಮೇಲೆ ಗೊತ್ತಾಯಿತು, ಸೊ 3000, 4000, 5000 ರೇಂಜಲ್ಲೆಲ್ಲ ಆಫರ್ ಇಲ್ಲ. ಅಬೌ 10,000 to 15,000 ಈ ಥರ ರೇಂಜಲ್ಲೆಲ್ಲ ಆಫರ್ ಇದೆ ಅಂತ. ಸರಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ದೆ. ನನಗೇನು ಅಂದರೆ ಕಲರ್ ಕಾಂಬಿನೇಷನ್ ಮತ್ತು ಕ್ವಾಲಿಟಿ ಚೆನ್ನಾಗಿರಬೇಕು ಅನ್ನೋದಕ್ಕೆ ಹುಡುಕ್ತಾ ಇದೆ ಸ್ಯಾರೀಸ್ನ. ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದೆ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಹೋಗಿ ಬಂದು ಈ ಕಲರ್ ಮೇಲೇ ಕಣ್ ಬೀಳ್ತಾ ಇತ್ತು ತೊಗೋಬೇಕು ಅಂತ. ನನಗೂ ಕೂಡ ಇಷ್ಟ ಆಗ್ತಾಯಿತ್ತು. ಸೊ ಟೊಮೊಟೊ ರೆಡ್ಡಿಗೆ ಪರ್ಪಲ್ ಕಲರ್ ಲೈಟ್ ಲ್ಯಾವೆಂಡರ್ ಕಲರ್ ಕಾಂಬಿನೇಷನ್ ಇತ್ತು. ಸೊ ಚೆನ್ನಾಗಿತ್ತು. ಅದೇ ಕೂಡ ಈ ಥರ ಕಲರ್ಸಿನ ಹತ್ರ ಎಲ್ಲ ಡಿಫ್ರೆಂಟ್ ಆಗಿದೆ ತಗೋ ಅಂತ ಹೇಳಿದ್ರು. ಏಕೆ ನಾನು 2 ಸ್ಯಾರಿ ತೊಗೋಬೇಕಾಯಿತು. ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ತೊಗೊಳ್ಳೋಣ, ಒಂದು ಸ್ವಲ್ಪ ಸಿಂಪಲ್ ಆಗಿರೋ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ.
ಹಾಗಾಗಿ ಹುಡುಕ್ತಾ ಇದ್ದೆ ಒಂದಷ್ಟು ಸ್ಯಾರಿಗಳನ್ನ ಇಲ್ಲಿ ನಾನೇ ನೋಡಿ, ಅಂದರೆ ಇಲ್ಲಿ ನಾವೇ ಒಳಗಡೆ ಹೋಗಿ ನಮ್ಗೆ ಯಾವ ಥರದ್ದು ಬೇಕೋ ಅದನ್ನು ಎತ್ಕೋಬೋದು. ಸೊ ಎತ್ಕೊಂಡು ಕೂಡ ನೋಡ್ಬೋದು, ಆ ಥರ ಆಪ್ಷನ್ ಎಲ್ಲ ಇತ್ತು. ಅಂದರೆ ಇಲ್ಲೇ ಅವರೇ ತೋರಿಸ್ಬೇಕು, ಅಂದರೆ ಸೇಲ್ಸ್ಗಲ್ಸೇ ತೋರಿಸ್ಬೇಕು ಆ ಥರ ಏನಿಲ್ಲ. ಸೊ ಒಳಗಡೆ ಹೋಗಿ ನಮ್ಗೆ ಯಾವ ಸ್ಯಾರೀಸ್ ಬೇಕೋ ಆ ಸ್ಯಾರೀಸ್ನ ನಾವೇ ಎತ್ತಿ ನೋಡ್ಬೋದು. ನಾನು ಅವ್ರನ್ನೇ ಕೇಳಿ ಒಂದಷ್ಟು ಸ್ಯಾರೀಸ್ಗಳನ್ನ ತೆಗೆಸ್ತಾ ಇದ್ದೆ. ಬಟ್ ಆದರೆ ನನಗೆ ಈ ಸ್ಯಾರಿ ಮೇಲೆ ಜಾಸ್ತಿ ಇಷ್ಟ ಆಗ್ತಾಯಿತ್ತು. ನನಗೊಂದೊಂದ್ಸಲ ಹಾಗೆ ಫಸ್ಟ್ ಯಾವ್ದು ನೋಡ್ತೀನಿ ನನಗೆ ಇಷ್ಟ ಆಗ್ಬಿಡುತ್ತೋ ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಅದೇ ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಈ ಸ್ಯಾರಿ ಮೇಲೇ ಹೋಗೋದು, ಒಂದೆರಡು ನೋಡೋದು, ಮತ್ತೆ ಆ ಸ್ಯಾರಿ ಎತ್ಕೊಂಡು ಇನ್ನೊಂದ್ಸಲ ಹಾಕ್ಕೊಳ್ಳೋದು. ನಮ್ಮನೆ ಅಂತ ಎಷ್ಟು ಸಲ ನೋಡ್ತೇವೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನಿನ್ನ ಹತ್ರ ಆ ಕಲರ್ ಇಲ್ಲ, ತೊಗೊಳ್ಳೋದಾದರೆ ತಗೋ ಅಂತ ಹೇಳೋದು. ನನಗೆ ಎರಡು ಮನಸ್ಸು, ತಗೊಳ್ಳೋ ಬೇಡವೋ ಅಂತ. ಮತ್ತು ನನಗೇನಂದರೆ ಮೇಯ್ನು ಸ್ಯಾರಿ ರಫ್ ಆಗಿರಬಾರ್ದು, ಸ್ಯಾರಿ ನೀಟಾಗಿ ಕುತ್ಕೋಬೇಕು, ಮತ್ತು ನನಗೆ ಹೆವಿ ಅನ್ನಿಸ್ಬಾರ್ದು. ಸೊ ನಾನು ಸ್ಯಾರಿ ಹುಡ್ಕೋದ್ರಲ್ಲಿ ಇಷ್ಟೇ, ನನಗೆ ಹೆವಿ ಅನ್ನಿಸ್ಬಾರ್ದು, ಮತ್ತು ಲೈಟ್ ವೆಯ್ಟ್ ಆಗಿರಬೇಕು ಸ್ಯಾರಿ, ಮತ್ತು ನೀಟಾಗಿ ಕುತ್ಕೋಬೇಕು ಮೇಯ್ನು. ಅಡ್ರ ಎಲ್ಲ ಕುತ್ಕೊಂಡು ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಆ ಥರ ನೋಡ್ತಾಯಿದ್ದೆ. ಆಮೇಲೆ ಇದನ್ನು ಹಿಡ್ಕೊಂಡಿದ್ದು ಚೆನ್ನಾಗಿದೆ. ನಮ್ಮನೆ ಈ ಥರ ಕಲರ್ ಎಷ್ಟು ತೊಗೊತೀವಿ, ಇದೇ ಕಾಂಬಿನೇಷನ್ ಎರಡೈತೆ ಇಕ್ಕೋ ಅಲ್ಲಿ ಅಂತ ಹೇಳಿದ್ರು. ಇಲ್ಲ ನೀನು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಂದ್ಬಿಟ್ಟು ಆ ಕಡೆ ಮೇಲೆ ನೋಡ್ಕೊತಾ ಇದೆ. ಸೊ ಅದಾದಮೇಲೆ ಇನ್ನೊಂದು ಕಡೆ ಬಂದ್ವು, ಅಲ್ಲಿ ಒಂದೆರಡು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಸೊ ಇನ್ನೊಂದು ಪಕ್ಕದ ಕೌಂಟ್ರಿಗೆ ಬಂದ್ವಿ, ಇಲ್ಲ ಸ್ವಲ್ಪ ಇನ್ನೊಂದು ರೇಂಜಿಗೆ. ಸೊ ಇಲ್ಲಿ ಏನಂದರೆ ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ, ಬಟ್ ಬ್ಲೌಸ್ ಮೆಟೀರಿಯಲ್ ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಅಂದರೆ ಫಸ್ಟು ನಾನು ಬ್ಲೌಸ್ ಮೆಟೀರಿಯಲ್ ಎಲ್ಲ ನೋಡಿಲ್ಲ, ಫಸ್ಟು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಓಪನ್ ಮಾಡಿಸಿದೆ. ಸೊ ನೀವು ಎಲ್ಲೇ ಈ ಥರ ಆಫರಲ್ಲಿ ತೊಗೊತೀನಿ ಅಂತ ಹೋದಾಗಿರ್ಬೋದು, ಸುದರ್ಶನ್ ಸಿಲ್ಕ್ ಎಲ್ಲೇ ಹೋಗಲಿ, ಸೊ ಒಂದ್ಸಲ ಫುಲ್ ಸ್ಯಾರಿ ಓಪನ್ ಮಾಡಿ ಹೇಗಿದೆ ಅಂತ ನೋಡಿ. ಒಂದ್ಸಲ ಏನಾಗುತ್ತೆ ಅಂದರೆ ನಾವು ಮೇಲಿಂದ ನೋಡಿ ಸ್ಯಾರಿ ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅನ್ಕೊತೀವಿ. ಒಂದೊಂದ್ಸಲ ಬ್ಲೌಸ್ ಎಲ್ಲ ತುಂಬಾ ಡಿಫ್ರೆಂಟಾಗಿ ಬಂದಿರುತ್ತೆ. ಸೊ ಒಂದೊಂದ್ಸಲ ಬಲ್ಕಲ್ಲಿ ತೊಗೋಬೇಕಾದ್ರೆ ಏನಂದರೆ ನಾವು ಅಷ್ಟೊಂದೆಲ್ಲ ಚೆಕ್ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ಒಂದೊಂದು ಚೆಕ್ ಮಾಡಿ ನೋಡಿ. ಅಂದರೆ ಸ್ಯಾರಿ ಇದ್ದರೆ ಒಳಗಡೆ ಬಂದ್ಬಿಟ್ಟು ಬ್ಲೌಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ನನಗೆ ಒಂದು 3-4 ಕಲರ್ನ ಇದರಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡೆ, ಚೆನ್ನಾಗಿದೆ ಕಾಂಬಿನೇಷನ್ ಅಂತ. ಬಟ್ ಇಷ್ಟನೂ ಕೂಡ ಆಯಿತು ನನಗೆ, ಇದು ಫಿಕ್ಸು, ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಸೈಡಲ್ಲಿ ಇತ್ತಿದ್ದೆ. ಅವ್ರಿಗೆ ಹೇಳಿದೆ ಸ್ಯಾರಿನ ವೇರ್ ಮಾಡಿ ತೋರಿಸಿ ನನಗೆ ಅಂತ. ಅವ್ರು ಹೇಳಿದ್ರು ಇಲ್ಲ ಮೇಡಮ್, ಅಬೌಟ್ 25,000 ಆ ಥರ ಸ್ಯಾರೀಸ್ನ ಮಾತ್ರ ನಾವು ವೇರ್ ಮಾಡಿ ತೋರಿಸೋದು ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನು ಒಂದೆರಡು ಸೆಲೆಕ್ಟ್ ಮಾಡಿಬಿಟ್ಟು ನೋಡಿದೆ ಯಾವ ತೊಗೊಳ್ಳೋಣ ಅಂತ. ನನಗೆ ಕೇಳಿದೆ, ನೋಡು ನಿಂಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ 2 ಚೆನ್ನಾಗಿದೆ, ನಿಂಗೆ ಇಷ್ಟ ಆದರೆ ನೋಡು ಅಂತ ಹೇಳಿದ್ರು. ನನಗೆ ಮೇಯ್ನು ವೇರ್ ಮಾಡಿ ತೋರಿಸ್ಬೇಕಾಗಿತ್ತು, ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಆ ಕಲರು. ಅಂದರೆ ಕಂಪ್ಲೀಟಾಗಿ ಆ ಬ್ಲೌಸ್ ಪಾರ್ಟ್ ಎಲ್ಲ ಅವರು ಸಪ್ರೇಟ್ ಮಾಡ್ತಾರಲ್ಲ, ಆವಾಗ ನೀಟಾಗಿ ಗೊತ್ತಾಗುತ್ತೆ ಅಂತ. ಅದಾದಮೇಲೆ ನಾವು ರೇಜಿಂಗ್ ಬಂದುಬಿಟ್ಟು ಸೊ ಒಂದೆರಡು ಹಾಕಿಸ್ಕೊಂಡೆ. ಸೊ ಬೇರೆ ಸೆಲೆಕ್ಟ್ ಮಾಡಿ ಒಂದೆರಡು ಹಾಕಿಸ್ಕೊಂಡೆ. ಇಲ್ಲಿ ಸ್ಯಾರಿ ಚೆನ್ನಾಗಿದೆ, ಆದರೆ ನನಗೆ ಬ್ಲೌಸ್ ಇಷ್ಟ ಆಗಿಲ್ಲ. ಬ್ಲೌಸ್ನ ಏನಂದರೆ ನಾವು ಬೇರೆ ಪ್ಲೈನ್ ತೊಗೊಂಡು ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಅವ್ರು ಕೊಟ್ಟಿರೋ ಬ್ಲೌಸೇ ಹೊಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ಯಾರಿ ಮೇಲೆ ತುಂಬ ಚೆನ್ನಾಗಿದೆ, ಸ್ಯಾರೀಸ್ ಇಷ್ಟ ಆಯಿತು, ಆದರೆ ಬ್ಲೌಸ್ ನನಗೆ ಇಷ್ಟ ಆಗಿಲ್ಲ. ಬ್ಲೌಸು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಫುಲ್ ಒಂಥರ ಕಾಪರ್ ಗೋಲ್ಡ್ ಥರ ಇರುತ್ತೆ ಕಂಪ್ಲೀಟಾಗಿ, ಅದ್ರ ಮೇಲೆ ವರ್ಕ್ ಮಾಡಿಸಿದ್ರು ವರ್ಕು ಕೂಡ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ಹಾಗಾಗಿ ನನಗೆ ಇಷ್ಟ ಆಯ್ತಿದ್ದು, ಬಟ್ ಆದ್ರೂ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ಅಂಗಡಿಗೆ ಹೋದೆ. ಸೊ ಇನ್ನೊಂದು ಅಂಗಡಿಗೆ ಆಲ್ಮೋಸ್ಟ್ ನಾನು ಸ್ಯಾರೀಸ್ನ ತೊಗೊಂಡಿದ್ದೆ. ಸೊ ತೊಗೊಂಡಿರೋ ಅಂಗಡಿಗೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೀನಿ, ನಮ್ಮ ಮನೆ ದೇವ್ರ ಜಾತ್ರೆಯಲ್ಲಿ ನಾನು ಒಂದಷ್ಟು ಸ್ಯಾರೀಸ್ನ ವೇರ್ ಮಾಡಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಗಿದ್ದೆ, ಅದೇ ಅಂಗಡಿಗೆ ಬಂದೆ. ಸೊ ಇಲ್ಲಿ ಕೂಡ ನನಗೆ ಪ್ರೈಸು ಕೂಡ ಓಕೆ ಅನ್ನಿಸುತ್ತೆ, ಬಟ್ ಸ್ಯಾರೀಸ್ ಎಲ್ಲ ಚೆನ್ನಾಗಿರೋದು ಸಿಗುತ್ತೆ. ಹಾಗಾಗ್ಬಿಟ್ಟು ನಾನು ಈ ಶಾಪಿಗೆ ಬಂದೆ. ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಥರ ಕಲರ್ ತೊಗೋಬೇಕು ಅಂತ ಆಲ್ರೆಡಿ ಮನೆಯಿಂದನೇ ಫಿಕ್ಸ್ ಆಗೋಗಿದೆ. ಸೊ ಆದರೆ ಫಸ್ಟ್ ಸುದರ್ಶನ್ ಸಿಲ್ಕಲ್ಲಿ ನೋಡ್ಬೇಕಾದ್ರೆ ಅಂದರೆ ಲೈಕ್ ಬೇರೆ ಕಲರ್ ನೋಡ್ಬೇಕಾದ್ರೆ ಇಷ್ಟ ಆಗ್ತಾಯಿತ್ತು, ಓಕೆ ಇದನ್ನೇ ತೊಗೊಳ್ಳೋಣ ಬಿಡು ಅಂತ. ಅದಾದಮೇಲೆ ಬೇಡ ಅಂದ್ಬಿಟ್ಟು ಫಿಕ್ಸ್ ಆಗಿ ಇಲ್ಲಿ ಒಂದಷ್ಟು ಕಲರ್ಸ್ಗಳನ್ನ ನೋಡಿದೆ. ಸೊ ಅದರಲ್ಲಿ ಒಂದೆರಡು ಕಲರ್ಸ್ನ ಫೈನಲ್ ಮಾಡಿ, ಹಾಗೆ ಗಿಫ್ಟ್ ಪರ್ಪಸಿಗೆ ಏನಿತ್ತು ಸ್ಯಾರೀಸ್ ಎಲ್ಲ ತೊಗೋಬೇಕಾಗಿತ್ತಲ್ಲ ಎಲ್ಲ ಒಂದೇ ಕಡೆ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡು ನಾವು ಶಾಪಿಂದ ಆಚೆ ಬರುವಷ್ಟೊತ್ತಿಗೆ ನೋಡ್ತೀವಿ 7:30 ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೆಣ್ಮಕ್ಳಿಗೆ ಸೀರೆ ಅಂಗಡಿಗೆ ಹೋದ್ರಿ, ಒಳ್ಳೆ ಅಂಗಡಿಗೆ ಹೋದ್ರೆ ಆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು
ಸೆಲೆಕ್ಟ್ ಮಾಡ್ತಾ ಇರೋ ಟೈಮಲ್ಲಿ ಆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರಲ್ಲಿ ಆಲ್ರೆಡಿ ನಮಗೆ ಇನ್ವಿಟೇಷನ್ ಅವರು ಕಾಲ್ ಮಾಡಿದರು, ರೆಡಿ ಆಗಿದೆ ಬನ್ನಿ ಅಂತ. ಸೊ ಅವ್ರದ್ದು ಕೂಡ ತೊಗೊಂಡು ನಾವು ಇನ್ವಿಟೇಷನ್ ಎಲ್ಲ ತೊಗೊಬಂದ್ವು. ಇನ್ವಿಟೇಷನಲ್ಲಿ ಸ್ವಲ್ಪ ಏನಂದರೆ ಪ್ರಿಂಟಿಂಗ್ ನಾವು ಫಸ್ಟೇ ಕೊಡಬೇಕಾದ್ರೇ ಮಾತಾಡಬೇಕು, ಅಂದರೆ ಹ್ಯಾಂಡ್ ಪ್ರಿಂಟ್ ಬೇಕಾ, ಡಿಜಿಟಲ್ ಪ್ರಿಂಟ್ ಬೇಕಾ, ಯಾವ ಥರ ಬೇಕು ಅಂತ. ಯಾಕೆಂದರೆ ಅದರಲ್ಲಿ ತುಂಬ ಮೋಸನ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ನಾವು ಹೋಗಿದ್ದಿದೆ ಫಸ್ಟ್ ಟೈಮು, ಅದರಲ್ಲೂ ನಾವು ಒಂದಷ್ಟು ಅಂಗಡಿನ ವಿಚಾರಿಸಿ, ಸೊ ನಮ್ಮ ಬಜೆಟಿಗೆ ಬರೋ ಅಂಥ ಅಂಗಡಿನ ಹುಡುಕಿ, ಸೊ ಅಲ್ಲಿ ನಮ್ಮದೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಹೇಳಿ ಇದು ಮಾಡಿನೂ ಕೂಡ ಸೊ ನಮ್ಮದು ಇನ್ವಿಟೇಷನ್ದು ಪ್ರಿಂಟು ಸ್ವಲ್ಪ ಕೆಡಿಸ್ಬಿಟ್ಟಿದ್ರು. ಹಾಗಾಗಿ ಬೇಜಾರಾಯಿತು. ಸೊ ಅದು ನನಗೆ ಏನಾದರೂ ನಾನು ಈ ಥರ ಹೋದಾಗ ಫುಲ್ ಖುಷಿ ಮೈಂಡಲ್ಲಿ ಹೋಗಿರ್ತೀವಿ, ಅಲ್ಲಿ ನೋಡಿದ್ರೆ ಈ ಥರ ಏನಾದರೂ ಆದಾಗ ಸಖತ್ ಬೇಜಾರಾಗುತ್ತೆ. ನನಗೆ ಅದೇ ಆಯಿತು. ಸೊ ನನಗೆ ಇನ್ವಿಟೇಷನ್ ಕಾರ್ಡ್ ನೋಡಿದ ತಕ್ಷಣ ಫುಲ್ ಬೇಜಾರಾಯಿತು. ನಂಗೆ ಹಂಗೆ ಆಗಿಬಿಟ್ರೆ ಫುಲ್ಲು ಟ್ರಿಗರ್ ಆಗಿಬಿಡ್ತೀನಿ, ಅಂಗಡಿಯವ್ರ ಮೇಲೂ ರೇಗ್ಬಿಟ್ಟೆ. ಸೊ ನೀವು ತೋರಿಸಿದ್ದು ಹೇಗೆ, ಇದು ನೋಡಿ ಹೇಗೆ ಬಂದಿದೆ ಪ್ರಿಂಟು ಅಂತ ಎಲ್ಲ ತೋರಿಸಿದ್ದೆ. ಆ ಅಂಗಡಿಯವ್ರಿಗೆ ಗೊತ್ತಿದೆಯಲ್ಲ, ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಇಲ್ಲ ಇದು ಹಿಂಗೆ ಬರೋದು ಅಂತ ಹೇಳ್ತಾರೆ. ಬಟ್ ಆದರೆ ನಮಗೊಂದಿರುತ್ತೆ ಅದು ಹೇಗೆ ಬರುತ್ತೆ ಅಂತ. ಆ ಥರ ಔಟ್ಪುಟ್ ಬಂದಿರಲಿಲ್ಲ. ಇಲ್ಲ ಮೇಡಮ್ ಇದೀಗೆ ಅಂತ. ನನಗೆ ಒಂದು ನೋಡಿದರೆ ಗೊತ್ತಾಗ್ಬಿಡುತ್ತೆ ಬಿಡಿ, ನನಗೆ ಕನ್ವಿನ್ಸ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ನಂಗೆ ಅದೊಂಥರ ಆವಾಗ ಫುಲ್ಲು ಬೇಜಾರಾಗೋಯಿತು. ಸೊ ಓಕೆ ಬಿಡು ಅಂತ. ಏಕೆಂದರೆ ನಾವು ಆ ದಿನ ಚೆನ್ನಾಗಿತ್ತು ನಮಗೆ, ಹಾಗಾಗಿ ಅವತ್ತೇ ಇನ್ವಿಟೇಷನ್ ಮಾಡಿಸೋಣ ಅಂತಲೂ ಫಿಕ್ಸ್ ಆಗಿದ್ವು ನಾವು. ಸೊ ಫ್ರೈಡೇ ನಾವು ಮಾಡೋಕ್ಕೆ ಕೊಟ್ಟಿದ್ದು, ಫ್ರೈಡೇ ದಿನ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಮಗೆ ಸ್ಯಾಟರ್ಡೆ ಸಂಡೇ ನಾವು ದೇವಸ್ಥಾನಕ್ಕೆ ಹೋಗಿ, ಮನೆ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಮಾಡಿಸಿ, ಮತ್ತು ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಮ್ಮ ರಿಲೇಟಿವ್ ಮನೆಸ್ಗೆಲ್ಲ ಹೋಗಬೇಕಲ್ಲ, ಊರಿಗೆಲ್ಲ ಹೋಗಬೇಕು. ಹಾಗಾಗಿ ನಮ್ಮ ಹತ್ರ ಜಾಸ್ತಿ ಟೈಮ್ ಏನಿರಲಿಲ್ಲ. ಸೊ ಆಗಸ್ಟ್ ತಿಂಗಳಲ್ಲೇ ನಮ್ಮ ಮನೆ ಗೃಹಪ್ರವೇಶ ಇದ್ದಿದ್ದ ಕಾರಣ ಸೊ ಆದಷ್ಟು ಬೇಗ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆಗಿ ಹೋದ್ವು. ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗಂತೂ 9:30 ಆಗಿತ್ತು. ಮತ್ತು ಬೆಳಗ್ಗೆಯಿಂದ ನಾನು ಕರೆಕ್ಟಾಗಿ ಅಂದರೆ ಲೈಕ್ ಹೊಟ್ಟೆ ಒಂಥರ ಹಶ್ವಾದಂಗಲ್ಲ, ಒಂಥರ ನನಗೆ ಜಾಸ್ತಿ ಹೊತ್ತು ಹೊರಗಡೆ ಎಲ್ಲ ಸುತ್ತಾಡಿದರೆ ತಲೆ ಸುತ್ತು ಮತ್ತು ತಲೆನೋವಂತೂ ಹೆವಿ ಬರುತ್ತೆ. ನನಗೆ ಅದು ಸ್ವಲ್ಪ ಇದಿದೆ, ಅಂದರೆ ಜಾಸ್ತಿ ಎಲ್ಲ ಟ್ರಾವೆಲ್ ಈ ಥರದ್ದೆಲ್ಲ ನಂಗೆ ಆಗಲ್ಲ. ಅಲ್ಲಿಂದ ಬಂದ ತಕ್ಷಣವೇ ನಂಗೆ ಫುಲ್ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದೆಷ್ಟೊತ್ತಾದರೂ ಆಗಲಿ ಒಂದು ಚಿಕ್ಕ ಲೋಟ ಕಾಫಿ ಕುಡಿಲೇಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ದೊಡ್ಡ ಲೋಟದಲ್ಲಿ ಕುಡಿತಾ ಇದ್ದೆ, ಇವಾಗ ಚಿಕ್ಕ ಲೋಟಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು. ಸೊ ಕಾಫಿನಂತೂ ನಾನು ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ. ಸೊ ಬಂದ ತಕ್ಷಣವೇ ಎಲ್ಲ ಅಲ್ಲಿ ಸೈಡಲ್ಲಿ ಎತ್ತಿಕ್ಬಿಟ್ಟು ಫಸ್ಟು ಒಂದು ಲೋಟ ಬಿಸಿ ಕಾಫಿ ಮಾಡಿಕೊಂಡು ಕುಡಿಯೋಣ. ಸೊ ನನಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾಗಾಗಿ ಕಾಫಿ ಮಾಡ್ಕೊಂಡಿದ್ದೆ. ಇನ್ನು ತಂದಿರೋದೆಲ್ಲ ಅಲ್ಲೇ ಇಟ್ಟಿದೆ. ನನಗೆ ಕೂಡ ಅವರು ಪರ್ಮಿಷನ್ ತೊಗೊಂಡಿದ್ರು, ಅಂದರೆ ವರ್ಕಲ್ಲಿ. ಸೊ ಅವರು ಕೂಡ ಅಲ್ಲಿಂದ ಬಂದ ತಕ್ಷಣವೇ ಇಮಿಡಿಯೇಟ್ ವರ್ಕ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅಡುಗೆ ಕೂಡ ಬೆಳಗ್ಗೆ ಸಾಂಬಾರೆಲ್ಲ ಇತ್ತು. ಸೊ ಕ್ಯೂಟಿಗೆ ರೈಸಿಗೆ ಇಡಕ್ಕೆ ಕೇಳಿಬಿಟ್ಟು, ಇವಾಗ ನಮ್ಮ ಕ್ಯೂಟಿ ಹೆಂಗೆ ಅಂದರೆ ರೈಸ್ ಏನಾದ್ರೂ ಬೇಕು ಅಂದರೆ ಅವರೇ ಮಾಡ್ತಾರೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇವತ್ತೊಂದು ಸೀರೆ ನೋಡ್ಬಿಟ್ಟೆ ಮಾಡ್ಕೋಬೇಕು. ಕ್ಯೂಟಿಗೆ ಸ್ಯಾರಿ ತೋರ್ಸೋಣ ಅಂತ, ಪಾಪ ಕ್ಯೂಟಿಗೆ ಫುಲ್ಲು ನಿದ್ದೆ ಬಿಡಲಿದ್ದಾಳೆ, ನಿದ್ದೆ ಬರ್ತೈತೆ ಅಂತ. ಆದರೂ ಬಿಡಲ್ಲ, ನಾನು ಇವತ್ತು ತೋರಿಸ್ಬೇಕು ಹೇಗೈತೆ ಅಂತ. ಕ್ಯೂಟಿ ಹೇಳ್ಬೇಕು. ಅಪ್ಪ ನಿಮ್ಮ ಜಯಮಂದಿಗೆ ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡೋಣ. ಜಯಮಂದಿ ಕಟ್ ಮಾಡಲ, ಇದು ಗೊತ್ತಿ ಆಯ್ತು. ಇನ್ನೂ ಕಟ್ ಮಾಡೋಣ. ಕತ್ರಿ ಕೊಡ್ಬೋದು, ಹಾಕಂಗೆ ಬಿಗಿದ್ಬಿಟ್ಟಿದೆ. ಅಲ್ಲ ಕಟ್ ಹಾಕ್ಬೇಕಾದ್ರೆ ಒಂದು ಸೈಡಲ್ಲಿ ನೀಟಾಗಿ ಕಟ್ ಮಾಡ್ಕೊ, ತಿರ್ಗಾ ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ಹತ್ರ ಇರ್ಬೋದು. ಬಾಕ್ಸ್ ಹತ್ರ ಹಾಕ್ಬಿಟ್ಟು ಚೆನ್ನಾಗಿ ಬಿಟ್ಕೊಟ್ಟಿದ್ದೆ. ಇನ್ನೊಂದೇನು ಗೊತ್ತಾ, ಸೆಕೆಂಡ್ ಟೈಮ್ ನಮ್ಮ ಮನೆ ನನ್ನ ಜೊತೆ ಚಿಕ್ಕಪೇಟೆಗೆ ಶಾಪಿಂಗ್ ಬರ್ತಾ ಇರೋದು. ಸೆಕೆಂಡ್ ಟೈಮು ಸುದರ್ಶನ್ ಸಿಲ್ಕ್ಗೂ ಹೋಗಿರೋದು. ನಾವು ನಮ್ಮ ಮದುವೆ ಟೈಮಲ್ಲಿ ನನಗೆ ನಮ್ಮ ಮನೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಸೋಕ್ಕೆ ಅಂದ್ಬಿಟ್ಟು ಫಸ್ಟ್ ಟೈಮ್ ಸ್ಯಾರಿ ಕೊಡ್ಸೋದಕ್ಕೆ ಅಂತ ಸುದರ್ಶನ್ ಸಿಲ್ಕ್ಗೆ ಕರ್ಕೊಂಡಿದ್ದು. ನಮ್ಮ ಮದುವೆ ಸ್ಯಾರೀಸ್ ಎಲ್ಲ ಅಲ್ಲೇ ಶಾಪಿಂಗ್ ಮಾಡಿದ್ದು. ಅದಾದ್ಮೇಲೆ ಇನ್ನೊಂದ್ಸಲ ನನ್ನ ಕರ್ಕೊಂಡು ಹೋಗಿದ್ರು. ನಮ್ಗೆ ಯಾವ್ದು ಇಷ್ಟ ಆ ಸೀರೆ ತಗೊಂಡಿರಂತೆ ಅಂತ. ಅದಾದ್ಮೇಲೆ ಇದೇ ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗಿದ್ದು. ಸೊ
ಸೊ ಸ್ಯಾರಿ ಶಾಪಿಂಗ್ ಬಂದಿರೋದು ಸೆಕೆಂಡ್ ಟೈಮ್. ಅಲ್ಲಿ ಬರಲ್ಲ ಅಷ್ಟು. ಅಯ್ಯೋ ನೀನು ಜಾಸ್ತಿ ಹೊತ್ತು ಟೈಮ್ ಮಾಡ್ತೀಯಾ ಅಂತ. ಹೇಗಿದೆ ಆಯ್ತಾ? ಯಾವ್ದಿದು ಜಾಸ್ತಿ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಯ್ತಾ? ಹಾ ಇದು ನಂದು ಹೈಟ್ ಮಾಡಿದ್ದೀನಿ. ಇದು ಕ್ಯೂಟಿ ನಾನು ಕಾಣಿಸ್ತಾನೆ ಇಲ್ಲ. ಲ್ಯಾಪ್ಟಾಪ್ ಕಾಣಿಸ್ತೈತೆ, ನೀನು ಕಾಣಿಸ್ತಾನೆ, ನಾನು ಕಾಣಿಸ್ತ. ಇದು ಯಾರಿಗಿದು ಜಯಮಜ್ಜಿಗೆ ಚೆನ್ನಾಯ್ತಾ? ಜಾಸ್ತಿ ಸ್ವಲ್ಪ ಚೆನ್ನಾಯ್ತಾ ಕಲರು? ಇದು ಒಂದು ಚೆನ್ನಾಗಿತ್ತಲ್ಲ. ಅದು ಲಕ್ಷ್ಮಿ ವರ್ಷಕ್ಕೆ ಯಾವ್ದು ಇಟ್ಕೊಳ್ಳೋಣ? ಲಕ್ಷ್ಮಿ ಬಿಡ್ಸಕ್ಕೆ ಇದು ಇಟ್ಕೊಳ್ಬೇಕು ಒಳಗಡೆ. ಅಷ್ಟೇ ತೋರಿಸಿದೆ. ಇದರಲ್ಲಿ ಯಾವ್ದು ಇಷ್ಟ ಆಯ್ತು? ಯಾವ್ದು ಚೆನ್ನಾಗಿತ್ತು? ಅದು ಜಯಮಂದಿ ಮಿಕ್ಸ್ ಬಿಡು. ಬೇಡ ಯಾವುದು ಯಾವುದಕ್ಕಿಂತ ಚೆನ್ನಾಗಿತ್ತ? ಇದಕ್ಕಿಂತ ಇದೇ ಚೆನ್ನಾಗಿತ್ತಂತಲ್ಲದೆ. ಇದು ನನಗೆ ಅಂತ ತಗೊಂಡಿರೋ ಸೀರೆ. ಇದನ್ನ ನಾನು ಆಲ್ರೆಡಿ ಇದೇ ಕಲರ್ ತಗೊಬೇಕು ಅಂದ್ಕೊಂಡಿದ್ದೆ. ಸೊ ಆರೆಂಜಿಗೆ ಈ ಥರ ಬ್ಲೂ ಕಲರ್ ಕಾಂಬಿನೇಷನ್ನು. ಇದು ಲೈಕ್ ರೆಡ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು. ಸೊ ಇದು ಕೂಡ ಇಷ್ಟ ಆಯಿತು. 2 ಸೀರೆ, ಒಂದು ಲಕ್ಷ್ಮಿ ಗುಡ್ಸೋದಕ್ಕೆ ಮತ್ತು ನಾನು ಉಟ್ಕೊಳ್ಳೋದಕ್ಕೆ ಅಂತ ನಾನು 2 ಸೀರೆ ತೊಗೊಂಡಿದ್ದೀನಿ. ಇನ್ನು ನಮ್ಮಮ್ಮಗೊಂದು. ಸೊ ನಮ್ಮಮ್ಮಗೂ ಕೂಡ ಚೆನ್ನಾಗಿರೋ ತೊಗೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿರೋ ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು. ನಮ್ಮ ಅಮ್ಮ ಹತ್ರ ಆ್ಯಕ್ಚುಲಿ ಈ ಥರ ಕಲರ್ಸ್ ಇರಲ್ಲ. ಸೊ ಹಾಗಾಗಿ ಇದು ಯೂನಿಕ್ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇನ್ನು ಇದು ನಮ್ಮ ಅತ್ತಿಗೆಗೆ ಈ ಕಲರ್ ಚೆನ್ನಾಗಿದೆ. ಇದೊಂದು ಡಿಫ್ರೆಂಟ್ ಆಯಿತು ಕಲರ್ ಕಾಂಬಿನೇಷನ್. ನನಗಂತೂ ಈ ಸಲ ಸ್ಯಾರೀಸ್ಗಳೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ನೇ ಸಿಕ್ತು. ಹಾಗೆ ನಾನು ಯಾವ ಥರ ಅಂದ್ಕೊಂಡಿದ್ದೋ ಸ್ಯಾರಿ ಆ ಥರನೇ ಕೂಡ ಸಿಕ್ತು. ನಾನು ಫಸ್ಟೇ ಗುರುಪ್ರವೇಶಕ್ಕೆ ಇದೇ ಕಲರ್ ತೊಗೊಬೇಕು ಕಾಂಬಿನೇಷನ್ ಅಂದ್ಬಿಟ್ಟು ಒಂದು ಫೋಟೋನ ತೆಗೆದಿಟ್ಕೊಂಡಿದ್ದೆ. ಒಂದು ಸಲ ನೋಡಿದ್ದೆ ಅದೇ ಥರ ಬೇಕು ಅಂದ್ಬಿಟ್ಟು ಫೋಟೋ ತೆಗೆದಿಟ್ಕೊಂಡಿದ್ದೆ. ನನಗಂತೂ ಸೇಮ್ ಡೇಟೋನೇ ಸಿಕ್ತು. ನಾನು ಏನು ಇಟ್ಕೊಂಡಿದ್ದೆ ಸೊ ಈ ಸೇಮ್ ಪ್ರಾಡಕ್ಟೇ ಸಿಕ್ತು. ಸೊ ನಂಗೆ ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಚಿಕ್ಕಪೇಟೆಲೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂದರೆ 1-2-3 ಅಂಗಡಿನ ನೋಡಿ ಆಮೇಲೆ ಸ್ಯಾರೀಸ್ನ ಪರ್ಚೇಸ್ ಮಾಡಿ. ಏಕೆಂದರೆ ಒಂದೊಂದು ಅಂಗಡಿಲಿ ಒಂದೊಂದು ಪ್ರೈಸ್ ಇರುತ್ತೆ. ಮತ್ತು ಕ್ವಾಲಿಟಿನೂ ಅಷ್ಟೇ, ಒಂದೊಂದು ಅಂಗಡಿಲಿ ಒಂದೊಂದು ಕ್ವಾಲಿಟಿ ಇರುತ್ತೆ. ಸೊ ಚಿಕ್ಕಪೇಟೆಗೆ ಹೋಗಿರ್ತೀರ ಅಷ್ಟು ದೂರ ಅಂದಮೇಲೆ ಒಂದು ಟೈಮ್ನ ಸ್ಪೆಂಡ್ ಮಾಡಿ ಹುಡುಕಿ ನೋಡಿ ತಗೊಳ್ಳಿ. ಸೊ ತುಂಬ ಅಂದರೆ ನಮ್ಮನ್ನು ಮೋಸ ಮಾಡೋದಕ್ಕೆ ಅಂತ ಇರ್ತಾರೆ. ಬಟ್ ಅಷ್ಟು ಮೋಸ ಹೋಗ್ದೇನೆ ಅವರು, ಏಕೆಂದರೆ ನಾವು ಬಾರ್ಗಿನ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಅವರು ಜಾಸ್ತಿ ಪ್ರೈಸ್ ಕೂಡ ಹೇಳಿರ್ತಾರೆ. ನೀವು ಬಾರ್ಗಿನ್ ಮಾಡೋರಾದರೆ ಓಕೆ, ಇಲ್ಲಾಂದರೆ ಸೊ ಅವ್ರು ಏನು ಪ್ರೈಸ್ ಹೇಳಿರ್ತಾರೆ ಅದನ್ನು ಕೊಟ್ಟು ಬರಬೇಕಾಗತ್ತೆ. ಸೊ ನಮ್ಮದು ಇವತ್ತಿನ ಶಾಪಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.